ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾನಿವತ್ತು ಒಂದು ಕ್ವಿಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಒಂದು ಸೊಪ್ಪು ಮತ್ತು ಕಾಳಿನ ಪಲ್ಯ. ಇದು ಫೈಬರ್ ಮತ್ತು ಪ್ರೋಟೀನ್ ರಿಚ್ ಇರುತ್ತೆ. ಬಿಕಾಸ್ ನಾನಿಲ್ಲಿ ಎರಡನ್ನೂ ತೊಗೊಂಡಿದ್ದೀನಿ, ಕಾಳುಗಳು ಮತ್ತು ಸೊಪ್ಪನ್ನು. ನಾನಿಲ್ಲಿ ಇವತ್ತು ಬಳಸ್ತಾ ಇರುವಂಥ ಸೊಪ್ಪು ಹರವೆ ಸೊಪ್ಪು. ನಾನು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಎಲ್ಲ ತರಹದ ಕಾಳುಗಳನ್ನು ನೀರಿನಲ್ಲಿ ಅರ್ಧ ಗಂಟೆ ಮುಂಚೆನೇ ನೆನೆ ಹಾಕಿ ಇಟ್ಟಿದ್ದೀನಿ. ಸೊ ಅದು ತುಂಬ ಚೆನ್ನಾಗಿ ಕುಕ್ ಆಗುತ್ತೆ ಅಂತ ವಿಷಲ್ ಹಾಕಬೇಕಾದ್ರೆ. ಇಲ್ಲ ಅಂದರೆ ಅದು ಸ್ವಲ್ಪ ಕಾಳುಗಳು ಹಾಗೆ ಸಿಕ್ಬಿಡತ್ತೆ. ಸೊ ಅದಕ್ಕೆ ನಾನಿಲ್ಲಿ ಅರ್ಧ ಗಂಟೆ ಮುಂಚೆನೇ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಕುಕ್ಕರಲ್ಲಿ ಹಾಕಿ ಸೊಪ್ಪನ್ನು ಸಹ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾವು ಕುಕ್ಕರಲ್ಲಿ ಬೇಯಿಸ್ಕೊಬೇಕು. ಹಾಗೆ ಅದ್ರ ಕುಕ್ಕರಲ್ಲಿ ಬೇಯೋ ಜೊತೆಗೆ ಒಂದು ಟೊಮ್ಯಾಟೊನೂ ಕೂಡ ಹಾಕಿ, ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ನಾವೊಂದು 3 ವಿಷಲ್ನ ತೊಗೋಬೇಕಾಗತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ರೊಟ್ಟಿ, ಚಪಾತಿ ಯಾವುದೋ ಕಾಂಬಿನೇಷನ್ ಆಗಿ ಕೂಡ ಈ ಪಲ್ಯ ರೆಸಿಪಿನ ಮಾಡ್ಕೊಬೋದು. ಈಗ ಅದೇ ಒಂದು ಪಲ್ಯಕ್ಕೆ ಖಾರವನ್ನು ರುಬ್ಕೊಬೇಕು. ನಾನಿಲ್ಲಿ ಅದಕ್ಕೆ ಒಂದು ಸಣ್ಣ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಸೊ ಒಂದು ಬಾಣಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ನಾನು ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಬೇಕಿದ್ರೆ ನೀವು ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಬೋದು. ನಾನಿಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ನನ್ನ ಹತ್ರ ಇಲ್ಲಿ ಆ್ಯಕ್ಚುಲಿ ಸಾಂಬಾರು ಪುಡಿ ಖಾಲಿಯಾಗಿಬಿಟ್ಟಿತ್ತು. ಹಾಗಾಗಿ ನಾನಿಲ್ಲಿ ಜೀರಿಗೆ, ಕೊತ್ತಂಬರಿ, ಮೆಂತ್ಯ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಳ್ಳು ಇಷ್ಟನ್ನು ನಾನು ಡೈರೆಕ್ಟಾಗಿ ಫ್ರೈ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಮ ಹತ್ರ ಏನಾದರೂ ಸಾಂಬಾರು ಪುಡಿ ಇದ್ದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಇದೆಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಆದಮೇಲೆ ನಾನಿಲ್ಲಿ ಖಾರಕ್ಕೆ ತಕ್ಕಂತೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕಾಯಿ ತುರಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹುಳಿಗೋಸ್ಕರ ಹುಣಸೆ ಹುಳಿ, ನಾನು ಟೊಮ್ಯಾಟೊನೂ ಸಹ ಸೇರಿಸಿದ್ದೀನಿ. ಅದಕ್ಕೆ ಅದು ಅಷ್ಟು ಹುಳಿ ಸಾಕಾಗಲ್ಲ ಅಂತ ಸ್ವಲ್ಪನೇ ಸ್ವಲ್ಪ ಹುಣಸೆ ಹುಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಅದಕ್ಕೆ ಕಾಂಬಿನೇಷನ್ ಆಗಿ ಏನು ಚೆನ್ನಾಗಿರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ, ಅದೇ ರೊಟ್ಟಿ. ಸೊ ನಾನಿವತ್ತು ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಅದನ್ನು ಮಾಡ್ಕೊಳೋಕ್ಕೆ ಒಂದು ಕಡಾಯಿ ಇಟ್ಕೊಂಡು ನಾನಿಲ್ಲಿ ಹಿಟ್ಟು ಉಕ್ಕುರ್ಸ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕ್ಕೊಂಡು ಅದು ಚೆನ್ನಾಗಿ ಕುದ್ದಾದಮೇಲೆ ಅದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಸೊ ನೀವು ನಿಮ್ಮ ಹತ್ರ ಏನಾದರೂ ಅನ್ನ ಉಳಿದಿತ್ತು ಅಂದರೆ ನೀವು ಅನ್ನನೂ ಕೂಡ ಹಾಕ್ಕೊಂಡು ಹಿಟ್ಟನ್ನು ಉಕ್ಕುರ್ಸ್ಕೊಬೋದು. ಬಟ್ ನನ್ನ ಹತ್ರ ಇಲ್ಲಿ ಅನ್ನ ಏನು ಇರಲಿಲ್ಲ, ಅದಕ್ಕೆ ನಾನು ಡೈರೆಕ್ಟ್ ಹಿಟ್ಟಲ್ಲೇ ಮಾಡೋಣ ಅಂತ ನಾನಿಲ್ಲಿ ಒಂದು 3 ಕಪ್ಸಷ್ಟು ಅಕ್ಕಿ ಹಿಟ್ಟನ್ನು ಬಳಸಿ ನಾನಿವತ್ತು ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಸೊ ಆ ನೀರು ಚೆನ್ನಾಗಿ ಕುದ್ದಾದಮೇಲೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಒಗ್ಗೋಕ್ಕೆ ಬಿಡಬೇಕು. ಸೊ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಚೆನ್ನಾಗಿ ಅದು ಕುದಿಯೋಕ್ಕೆ ಶುರು ಆಗುತ್ತೆ. ಆಗ ನೀವು ಒಂದು ಸ್ಪೂನಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಸೊ ಆ ಥರ ಮಾಡ್ಕೊಳೋದ್ರಿಂದ ನಿಮಗೆ ಸಾಫ್ಟಾಗಿ ರೊಟ್ಟಿ ಬರುತ್ತೆ. ಸೊ ಅದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಸಣ್ಣ ಒಂದು ತಟ್ಟೆಗೆ ನೀವು ಇದನ್ನು ಚೆನ್ನಾಗಿ ನಾದಬೇಕಲ್ವಾ. ಸೊ ನಿಮ್ಮ ಹತ್ರ ಸ್ವಲ್ಪ ಬಿಸಿ ಇರಬೇಕಾದ್ರೆ ನಾದಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಅಲ್ಲಿ ಒಂದು ತಣಿಯೋಕ್ಕೆ ಬಿಟ್ಟಿದ್ದೀನಿ. ಸೊ ರೊಟ್ಟಿಗೆ ಇನ್ನೊಂದು ಕಾಂಬಿನೇಷನ್ ಚೆನ್ನಾಗಿ ಆಗೋದು ಅಂದರೆ ಅದು ಮುಳ್ಗಾಯಿ ಚಟ್ನಿ. ನಮ್ಮ ಮಲೆನಾಡವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಮುಳ್ಗಾಯಿನ ಸುಟ್ಟು ಹೀಗೆ ಚಟ್ನಿ ಮಾಡಿದ್ರೆ ಅಂತೂ ಅದರ ಟೇಸ್ಟೇ ಬೇರೆ, ಸಖತ್ತಾಗಿರುತ್ತೆ. ಸೊ ನಾನಲ್ಲಿ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ನೋಡ್ಬೋದು ನೀವು, ಕುಕ್ಕರಲ್ಲಿ ಚೆನ್ನಾಗಿ ಬೆಂದಿತ್ತು ಸೊಪ್ಪು ಎಲ್ಲ. ಸೊ ಖಾರನೂ ರೆಡಿಯಾಗಿತ್ತು. ನಿಮಗೆ ಟೊಮ್ಯಾಟೋನ ಡೈರೆಕ್ಟಾಗಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಈ ಥರ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಕೂಡ ರುಬ್ಕೊಂಡು ನೀವು ಆ ಖಾರನ ನೀವು ಈ ಥರ ಪಲ್ಯಗೆ ಸೇರಿಸ್ಕೋಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಅವ್ರು ಡೈರೆಕ್ಟಾಗಿ ಟೊಮ್ಯಾಟೋನ ಜಸ್ಟ್ ಕಟ್ ಮಾಡಿ ಕೂಡ ಹಾಕ್ಕೊಬೋದು. ಎರಡೂ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಮಗೆ ಸ್ವಲ್ಪ ಟೊಮ್ಯಾಟೊ ಸಿಕ್ಕರೆ ಅಷ್ಟು ಇಷ್ಟ ಆಗೋಲ್ಲ. ಸೊ ನಾನು ಅದನ್ನು ಏನು ಮಾಡಿಬಿಡ್ತೀನಿ ಅಂದರೆ ಡೈರೆಕ್ಟ್ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಸೊ ನೋಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ಕುದೀತಾ ಇದೆ. ಸೊ ಅದು ಕುದಿಯೋಕ್ಕೆ ಶುರು ಆದಮೇಲೆ ಅದಕ್ಕೆ ನಾವು ಇಟ್ಕೊಂಡಿರ್ತೀವಲ್ಲ ಆ ಖಾರನೆಲ್ಲ ಹಾಕಿ ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ
ಸೊಪ್ಪು ಮತ್ತು ಕಾಳಿನ ಪಲ್ಯ ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ ಚಟ್ನಿಗೂ ರೆಡಿ ಮಾಡ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಾಗೆ ನಾನು ಫ್ರೈ ಮಾಡಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಫಸ್ಟ್ ಅದನ್ನು ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಬೇಕು. ಆಮೇಲೆ ನೀವು ಸುಟ್ಟಿ ಬಿಡಿಸ್ಕೊಂಡಿರ್ತೀರಲ್ಲ ಆ ಬದನೆಕಾಯನ್ನು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಬಬೇಕು. ತುಂಬ ಫೈನ್ ಪೇಸ್ಟ್ ಮಾಡಬಾರ್ದು, ಟೇಸ್ಟೇ ಹೋಗಿಬಿಡತ್ತೆ. ಸೊ ಫೈನ್ ಪೇಸ್ಟ್ ಮಾಡೋಕ್ಕಿಂತ ಈ ಥರ ಸ್ವಲ್ಪ ತರಿಯಾಗಿ ರುಬ್ಬಿದರೆ ತುಂಬಾ ಚೆನ್ನಾಗಿರುತ್ತೆ ಮುಳ್ಳುಗಾಯಿ ಚಟ್ನಿ. ಸೊ ಇಲ್ಲಿ ಲಾಸ್ಟಿಗೆ ಇಲ್ಲಿ ಪಲ್ಯನೂ ಕೂಡ ರೆಡಿ ಆಗಿದೆ. ಸೊ ಅದಕ್ಕೆ ಲಾಸ್ಟಿಗೆ ಒಂದು ಸಣ್ಣ ಒಗ್ಗರಣೆ ಕೊಡೋದಷ್ಟೇ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಸಹ ನಾನು ಇಲ್ಲಿ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಬಿಸಿ, ಅದು ಸ್ವಲ್ಪ ಸಾಸಿವೆ ಎಲ್ಲ ಚಟಪಟ ಅಂತ ಎಲ್ಲ ಅನ್ನತ್ತಲ್ಲ, ಅದಾದಮೇಲೆ ಅದನ್ನು ನಾನಿಲ್ಲಿ ಆ ಒಂದು ಕುದಿಯುತ್ತಿರುವ ಪಲ್ಯಗೆ ಸೇರಿಸ್ಕೊಳ್ತೀನಿ. ಟೇಸ್ಟ್ ಮತ್ತು ತುಂಬಾ ಚೆನ್ನಾಗಿತ್ತು. ನೀವು ಎಲ್ಲರೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ಚಪಾತಿಗೆ. ಹಾಗೆ ನೀವು ಅನ್ನಕ್ಕೂ ಸಹ ಕಲಿಸ್ಕೊಬೋದು. ಸೊ ಇಲ್ಲಿ ಲಾಸ್ಟ್ ಉಳಿದಿರೋದೇ ರೊಟ್ಟಿ ಮಾಡೋದು. ಸೊ ನಾನಿಲ್ಲಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಆ ಹಿಟ್ಟನ್ನು. ಸ್ವಲ್ಪ ತಣ್ಣಗಾಗಿತ್ತು ಅಷ್ಟೊತ್ತಿಗೆ, ನಾನು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ. ಸೊ ಈ ಥರ ಚೆನ್ನಾಗಿ ನಾದಿ ಅದನ್ನು ಸಣ್ಣ ಸಣ್ಣ ಬಿಲ್ಲೆಯಾಗಿ ಮಾಡ್ಕೊಬೇಕು. ಸಣ್ಣ ಸಣ್ಣ ಬಿಲ್ಲೆಯಾಗಿ ಮಾಡ್ಕೊಂಡು ನೀವು ರೊಟ್ಟಿ ಮಾಡಿದ್ರೆ ಮುಗೀತು, ಅಷ್ಟೇ ಕೆಲಸ. ಹಾಗೆ ನಾನಿಲ್ಲಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿಲ್ಲೆಗಳನ್ನ. ಸೊ ಈಗ ರೊಟ್ಟಿ ಮಾಡೋಕ್ಕೆ ನನ್ನ ಹತ್ರ ಮಿಷನ್ ಇದೆ ರೊಟ್ಟಿದು, ಅಂದರೆ ರೌಂಡಕ್ಕೆ ಬರೋದು. ನಮಗೆ ಉದ್ದೋದೆಲ್ಲ ಅಷ್ಟೊಂದು ಬರಲ್ಲ. ಸೊ ನಾನು ಈ ಥರ ಒಂದು ಮಷಿನ್ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಆಗುವಂಥ ಪ್ಲಾಸ್ಟಿಕ್ಕು, ಅಂದರೆ ಈ ಹೋಳಿಗೆ ಉದ್ದಕ್ಕೆ ಯೂಸ್ ಮಾಡ್ತಿರಲ್ಲ ಅದೇ ಪ್ಲಾಸ್ಟಿಕ್ನ ನಾನಿಲ್ಲಿ ರೊಟ್ಟಿಗೂ ಯೂಸ್ ಮಾಡ್ತೀನಿ. ಸೊ ಸ್ವಲ್ಪ ಅದಕ್ಕೆ ಆಯಿಲ್ ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು, ಸೊ ಹಂಚಿಗೂ ಸ್ವಲ್ಪ ಎಣ್ಣೆ ಹಾಕಿ ಈಗ ರೊಟ್ಟಿ ಮಾಡೋದಷ್ಟೆ. ಸೊ ಸಣ್ಣ ಸಣ್ಣ ಬಿಲ್ಲೆ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಈ ಥರ ಮಧ್ಯ ಇಟ್ಟು ಚೆನ್ನಾಗಿ ಈ ಥರ ತಿರ್ಸಿದ್ರೆ ರೌಂಡಕ್ಕೆ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಎಷ್ಟು ದಪ್ಪ ಅಥವಾ ಸಣ್ಣ, ತೆಳು ಆ ಥರ ನೀವು ಇದನ್ನು ಚೆನ್ನಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ. ಸೊ ಈ ಪಲ್ಯನ ಟ್ರೈ ಮಾಡಲೇಬೇಕು ನೀವು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮಲೆನಾಡು ಕಡೆ ತುಂಬಾ ಸ್ಪೆಷಲ್. ಅಕ್ಕಿ ರೊಟ್ಟಿಗೆ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಚಟ್ನಿ ಕೂಡ ನಾವು ಮಲೆನಾಡಲ್ಲಿ ಬದನೆಕಾಯಿಗೆ ಮುಳ್ಳುಗಾಯಿ ಅಂತ ಕರಿತೀವಿ. ಅದನ್ನು ಸುಟ್ಟು ನಾವು ಮೊಸರೆಲ್ಲ ಹಾಕಿ ಮೊಸರು ಬಜ್ಜಿನೂ ಸಹ ಮಾಡ್ತೀವಿ, ಹಾಗೆ ಚಟ್ನಿನೂ ಸಹ ಮಾಡ್ತೀವಿ. ಎರಡೂ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ. ನೀವು ಯಾವುದಾದ್ರೂ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಸೊ ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನೋಡಿ, ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.